Hi guys, welcome back to Life with Brush YouTube channel. Actually ಇವತ್ತೇನಂದ್ರೆ ಓಕೆ ಶಿವರಾತ್ರಿ ಅಲ್ವಾ, ಸೊ ಸ್ವಲ್ಪ ವೆಜ್ ಮಾಡೋಣ ಅಂತ ನಾನು ಇದು ಬೇಳೆ ಸಾರು ಮಾಡೋಣ ಅಂತ. ಬೇಳೆ ಸಾರಿಗೆ 2 ಈರುಳ್ಳಿ, 3 ಟೊಮ್ಯಾಟೊ, 4-5 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 4 ಎಸಳು ಬೆಳ್ಳುಳ್ಳಿ, ಆಮೇಲೆ ಅರ್ಧ ಇಂಚು ಶುಂಠಿ. ಹಾಗೆ ಬಿಸಿ ನೀರಲ್ಲಿ ಪಾಲಕ್ಕನ್ನ ತೊಳೆದು ಉಪ್ಪು ಹಾಕಿ ನೆನೆಸಿಟ್ಟೆ ಒಂದು 10 ನಿಮಿಷ. ಅದನ್ನು ಮತ್ತೆ ಇವಾಗ ಈರುಳ್ಳಿ ಟೊಮ್ಯಾಟೊ ಎಲ್ಲದನ್ನೂ ತೊಳೆದು ಚಾಪಿಂಗ್ ಮಾಡೋಣ. ಸೊ ಫಸ್ಟು ಟೊಮ್ಯಾಟೊನ ಚೆನ್ನಾಗಿ ತೊಳ್ಕೊಳ್ತೀನಿ. ಹಾಗೆ ಈರುಳ್ಳಿನೂ ಕೂಡ ತೊಳ್ಕೊಬೇಕು, ಕೆಲವರು ಈರುಳ್ಳಿ ತೊಳೆಯಲ್ಲ. ಜಿಂಜರ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆವಾಗಲೇ ತೊಳೆದಿಟ್ಟಿದ್ದೆ. ಆ್ಯಂಡ್ ಸ್ವಲ್ಪ ಹಸಿಮೆಣಸನ್ನು ತೊಳೆದಿಟ್ಕೊಬೇಕು. ಇದಿಷ್ಟು ತೊಳೆದಾದ್ಮೇಲೆ ತೂವರ್ ದಾಲ್ ಏನಿದೆಯಲ್ಲ ಇದನ್ನು ತೊಳಿಬೇಕು. ನೋಡಿ ತೊಳಿತಾ ಇದ್ದೀವಿ. ನಮ್ಮ ಅಡುಗೆ ಮನೆ ಏನಷ್ಟು ಚೆನ್ನಾಗಿಲ್ಲ. ನಾವಿರೋ ಗುಜರಾತಲ್ಲಿ ಆಲ್ಮೋಸ್ಟ್ ಮನೆ ಹೀಗೆ ಇರೋದು, ರೆಂಟಿಗೆ. ಸ್ವಂತ ಮಾಡ್ಕೊಳ್ಳೋದಾದರೆ ಮಾತ್ರ ಇಂಟೀರಿಯರ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ನಾವೀಗ ಇರೋದು ರೆಂಟಿನ ಮನೆ ಆಗಿರೋದ್ರಿಂದ ಇಲ್ಲಿನ ಸಿಂಕ್ ಆಗಿರ್ಬೋದು ಅಥವಾ ಕಿಚನ್ ಕ್ಯಾಬಿನೆಟ್ಸ್ ಆಗಿರ್ಬೋದು ಯಾವುದು ಅಷ್ಟು ಚೆನ್ನಾಗಿರಲ್ಲ. ಸೊ ಡೋಂಟ್ ಮೈಂಡ್. ಇವಾಗ ಇದನ್ನು ತೊಳಿತಾ ಇದ್ದೀನಿ ನೋಡಿ. ಇದನ್ನು 3 ಟೈಮ್ಸ್ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡೋಣ. ಅಷ್ಟರಲ್ಲಿ ನಾವು ಟೊಮೆಟೊ ಈರುಳ್ಳಿನೆಲ್ಲ ಚಾಪ್ ಮಾಡಿ ಇಟ್ಕೊಳ್ಳೋಣ. ಸೊ ಇದು ವಾಶ್ ಮಾಡಿ ಇಟ್ಕೊಂಡಾಯಿತು, 3 ಸಲ ವಾಶ್ ಮಾಡಿದೆ. ಸೊ ಈಗ ಫಿಲ್ಟರ್ ನೀರು, ಒಳ್ಳೆ ಬಾವಿ ನೀರು, ಫಿಲ್ಟರ್ ನೀರು, ಅದರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡೋಣ. ಸ್ವಲ್ಪ ಹೊತ್ತು ನೆನೆಸಿದ್ರೆ ಸಾಕು, 10 ನಿಮಿಷ. ಅಷ್ಟರಲ್ಲಿ ನಾನು ಪಾಲಕ್, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಅದನ್ನೆಲ್ಲ ಚಾಪ್ ಮಾಡಿ ಇಟ್ಬಿಡ್ತೀನಿ. ಓಕೆ, ಸೊ ಈಗ ನಾವೇನು ಮಾಡಬೇಕು, ಚಾಪ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಪಾಲಕ್ನ ಚಾಪ್ ಮಾಡ್ಕೊಳ್ತೀನಿ. ಓಕೆ, ಸೊ ನಾನೀಗ ಪಾಲಕ್ನ ಚಾಪ್ ಮಾಡ್ಕೊತೀನಿ. ದಂಟು ಏನಿದೆ ಇದು ಬೇಡ. ಸೊ ಲೀಫ್ ಇರುತ್ತಲ್ವ, ಲೀಫನ್ನು ಸಣ್ಣದಾಗಿ, ಆ್ಯಕ್ಚುಲಿ ತುಂಬ ನೀವು ಪಾಲಕ್ ತೊಗೊಬೇಕು, ಯಾಕಂದರೆ ಅದು ನೀರಲ್ಲಿ ಬೆಂದ ಮೇಲೆ ತುಂಬ ತೆಳುವಾಗುತ್ತೆ. ಸೊ ಜಾಸ್ತಿ ಏನು ಅನಿಸಲ್ಲ. ಹಾಗೆ ಬೇಳೆ ಸಾರಲ್ಲಿ ಇನ್ನೊಂದು ಉಪಯೋಗ ಇದೆ. ಬೇಳೆ ಸಾರು ಮಾಡೋದ್ರಿಂದ ನಾನು ಯೂಶ್ವಲಿ ಬೇಳೆ ಸಾರಿಗೂ ಪಾಲಕ್ ಹಾಕ್ತೀನಿ, ಯಾಕಂದರೆ ಈಗ ಮಗು ಇರೋದ್ರಿಂದ ಅವಳಿಗೂ ಊಟಕ್ಕೆ ಬೇಳೆ ಸಾರು ಜೊತೆಗೆ ಪಾಲಕ್ಕು ಸಿಗುತ್ತೆ. ಸೊ ನಾನು ಬೇಳೆ ಸಾರು ಮಾಡಬೇಕಾದ್ರೆ ಎಲ್ಲದನ್ನೂ ಒಟ್ಟಿಗೆ ಹಾಕಿ ಸಿಟಿ ಮಾಡ್ತೀನಿ. ಅಂದರೆ ಪಾಲಕ್, ಟೊಮ್ಯಾಟೊ, ಆನಿಯನ್, ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಸಿಟಿ ಮಾಡ್ತೀನಿ. ಬಟ್ ಚಿಲ್ಲಿ ಲಾಸ್ಟಿಗೆ ಹಾಕೋದು ನಾನು, ಫಸ್ಟಿಗೆ ಏನೂ ಹಾಕಕ್ಕೆ ಹೋಗಲ್ಲ. ಸೊ ಆಲ್ರೆಡಿ ಚಾಪ್ ಆಗಿದೆ ಪಾಲಕ್. ಸೊ ಈಗ ಟೊಮ್ಯಾಟೊ ಚಾಪ್ ಮಾಡೋಣ. ಆ್ಯಕ್ಚುಲಿ ನನಗೆ ವೆಜಿಟೇಬಲಲ್ಲಿ ತುಂಬ ಕೆಲವೇ ಡಿಶ್ ಇಷ್ಟ ಆಗುತ್ತೆ. ಬಿಕಾಸ್ ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಜಾಸ್ತಿ ನಾನ್ ವೆಜ್ಜೇ ತಿನ್ನೋದಕ್ಕೆ ಇಷ್ಟಪಡ್ತೀವಿ, ವೆಜ್ ತುಂಬ ಕಮ್ಮಿ. ಬಟ್ ವೆಜ್ಜಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದಂದರೆ ಅದು ಟೊಮ್ಯಾಟೊನೇ. ಟೊಮೆಟೊನ ನೀವು ಸಣ್ಣದಾಗೂ ಹಚ್ಕೋಬಹುದು, ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗೂ ಹಚ್ಕೋಬಹುದು. ಅಂದರೆ ಜೊತೆಗೆ ಹಾಕಿ ಒಟ್ಟಿಗೆ ಹಾಕಿ ಸಿಟಿ ಮಾಡೋದಾದರೆ ಮಾತ್ರ ದೊಡ್ಡ ದೊಡ್ಡ ಪೀಸ್, ಇಲ್ಲಾಂದರೆ ಚಿಕ್ಕ
ಸೊ ಟೊಮೆಟೊನ ದೊಡ್ಡದಾಗೂ ಕಟ್ ಮಾಡ್ಕೊಬೋದು, ಸಣ್ಣದಾಗೂ ಕಟ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಹಾಕ್ತೀನಿ, ಯಾಕಂದರೆ ಅಂದರೆ ಮೀಡಿಯಮ್ ಸೈಜ್, ಜಾಸ್ತಿ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ. ಹಾಗೆ ನೀವು ಅಂದರೆ ನಾನು ಒಟ್ಟಿಗೆ ಬೇಯಿಸೋದ್ರಿಂದ ಅದು ಯಾವ ಶೇಪಲ್ಲಿ ಇದ್ರೂ ನಡೆದು ಹೋಗುತ್ತೆ. ಬಟ್ ನೀವು ಆಮೇಲೆ ಹಾಕ್ತೀನಿ ಅಂತ ಅನ್ನೋರು ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಬೆಟರ್. ಹಾಗೆ ಇದು ನನ್ನ ಮಗುಗೂ ತುಂಬ ಇಷ್ಟ, ಬೇಳೆ ಸಾರು ನನ್ನ ಥರನೇ. ಇಲ್ಲಿ ಒಳಗಡೆ ಸ್ವಲ್ಪ ಲೈಟ್ ಕೂಡ ಕಮ್ಮಿ ಇರೋದ್ರಿಂದ ಬ್ರೈಟ್ನೆಸ್ ಸಾಕಾಗ್ತಾ ಇಲ್ಲ ವಿಡಿಯೋಗೆ. ಅಡೆಚಣೆಗಳಿಗೆ ಕ್ಷಮೆ ಇರಲಿ. ಸೊ ಈಗ ಆನಿಯನ್ನ ಕಟ್ ಮಾಡೋಣ. ಆನಿಯನ್ನ ಪೀಲ್ ಮಾಡ್ಕೊತಾ ಇದ್ದೀನಿ. ಆನಿಯನ್ನಲ್ಲಿ ಆ್ಯಕ್ಚುಲಿ ಪೀಲ್ ಮಾಡಿದ್ಮೇಲೆ ಅಥವಾ ಪೀಲ್ ಮಾಡೋಕ್ಕಿಂತ ಮುಂಚೆ ವಾಶ್ ಮಾಡಬೇಕು, ಯಾಕಂದರೆ ಮೇಲ್ಗಡೆ ಬ್ಲ್ಯಾಕ್ ಥರ ಒಂಥರ ಬೂದಿ ಥರ ಇರುತ್ತೆ ಕೆಲವು ಆನಿಯನ್ಸಲ್ಲಿ. ಸೊ ಅದನ್ನು ವಾಶ್ ಮಾಡಿಕೊಂಡೇ ತಿನ್ನಬೇಕು, ಇಲ್ಲಾಂದರೆ ಅದರಿಂದ ತುಂಬ ಕೆಟ್ಟ ಬ್ಯಾಕ್ಟೀರಿಯಾಗಳು ಹಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ. ಫ್ಲೂ ಥರ ಆಗೋದು, ಇನ್ಫೆಕ್ಷನ್ಸ್ ಥರ ಆಗೋದು ಇರುತ್ತೆ. ಸೊ ಅದನ್ನ ಎಲ್ಲರೂ ವಾಶ್ ಮಾಡಿಕೊಂಡು ಪೀಲ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಬೇಕು. ನನಗೆ ಹೇಟೆಸ್ಟ್ ಥಿಂಗ್ ಅಬೌಟ್ ಅಡುಗೆ ಅಂದರೆ ಈರುಳ್ಳಿ ಕಟ್ ಮಾಡೋದು. ಬಿಕಾಸ್ ನನಗೆ ಸ್ವಲ್ಪ ಕಣ್ಣುರಿದ್ರೂ ಆಗಲ್ಲ, ತುಂಬ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನನಗೆ ಆಗೋದೇ ಇಲ್ಲ. ಕೆಲವೊಂದ್ಸಲ ಸನ್ಗ್ಲಾಸ್ನ ಕಣ್ಣಿಗೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡೋದು. ನಾನು ಸನ್ಗ್ಲಾಸ್ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡ್ತೀನಿ, ಯಾಕಂದ್ರೆ ತಡೆಯೋಕ್ಕಾಗಲ್ಲ, ಅಷ್ಟು ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನನಗೆ. ವರ್ಸ್ಟ್ ಥಿಂಗ್ ಅಬೌಟ್ ಈರುಳ್ಳಿ ಅಂದರೆ ನನಗೆ ಮೇನ್ ಅದೇ. ಆ್ಯಕ್ಚುಲಿ ಇವತ್ತು ಶಿವರಾತ್ರಿ, ಸಂಡೇ. ನಿನ್ನೆ ನನ್ನ ಹಸ್ಬೆಂಡ್ ಮನೆಗೆ ಬರುವಾಗ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಕೆಲಸ ಎಲ್ಲ ವರ್ಕ್ ಎಲ್ಲ ಮುಗಿಸಿ ಬರಬೇಕಾದ್ರೆ. ಸೊ ನಾನು 3 o'clock ತನಕ ಅವರಿಗೋಸ್ಕರ ವೆಯ್ಟ್ ಮಾಡಿದೆ. ಮಲ್ಕೊಂಡಿಲ್ಲ. ಮಲ್ಕೊಂಡ್ರೆ ಏನಾಗುತ್ತೆ ಅಂದರೆ ನನಗೆ ಕರೆದಿದ್ದು ಗೊತ್ತಾಗಲ್ಲ. ನೈಟ್ ನನ್ನ ಫೋನ್ ಸೈಲೆಂಟ್ ಹಾಕಿನೇ ಮಲ್ಕೊಳ್ಳೋದು. ಯಾಕಂದರೆ ಇನ್ ಕೇಸ್ ಫೋನ್ ಏನಾದರೂ ಬಂದರೆ, ಅಂದರೆ ನೋಟಿಫಿಕೇಷನ್ ಸೌಂಡ ಹಂಗೆ ಏನಾದರೂ ಆದರೆ ನನ್ನ ಮಗು ಪಟ್ಟ ಎದ್ದು ಬಿಡ್ತಾಳೆ. ಸೊ ಅದಕ್ಕೋಸ್ಕರ ಫೋನ್ ಸೈಲೆಂಟ್ ಹಾಕ್ಕೊಂಡಿರ್ತೀನಿ. ಹಾಗಾಗಿ ನಾನು ನಿನ್ನೆ 3 ಗಂಟೆ ತನಕ ಎದ್ದಿದ್ದೆ. ನಿನ್ನೆನೇ ಆಯಿತು ನನ್ನ ಜಾಗರಣೆ. ಆಮೇಲೆ ನೈಟ್ ಏನಾಯ್ತಂದರೆ ಇನ್ನೇನು ಮಲಗಬೇಕು ಅನ್ನೋ ಅಷ್ಟರೊಳಗೆ ನನ್ನದು ಮಗು ಅಂದರೆ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ಯಾಕಂದ್ರೆ ಅವಳಿಗೀಗ ಸ್ವಲ್ಪ ಟೀಚಿಂಗ್ ಆಗ್ತಾ ಇದೆ ಅನಿಸುತ್ತೆ, ಅದರಿಂದ ಅವಳಿಗೆ ತುಂಬ ಪೇಯ್ನ್ ಬರ್ತಾ ಇದೆ. ಸೊ ಅವಳು ನೈಟ್ ಇವಾಗ ಒಂದು 4-5 ದಿನದಿಂದ ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ. ಐ ಹೋಪ್ ಐ ಗೆಸ್ ಅದೇ ಕಾರಣ ಇರಬಹುದೇನು ಅಂತ. ಸೊ ಈಗ ಎಲ್ಲ ಚಾಪ್ ಮಾಡಾಯಿತು. ಶುಂಠಿ ಎಲ್ಲದನ್ನೂ ಚಾಪ್ ಮಾಡಿದ್ದೀನಿ. ಸೊ ಇನ್ನು ಇದನ್ನು ಕುಕ್ಕರಲ್ಲಿ ಬೇಯಿಸೋಣ. ಫಸ್ಟ್ ನಾನು ಪಾಲಕ್ ಹಾಕ್ಕೊತಿದ್ದೀನಿ. ಅಲ್ಲಿ ನೀವು ಯಾವ್ದು ಬೇಕಾದರೂ ಹಾಕೊಬೋದು, ಸುಮ್ಮನೆ ಹಿಂಗೆ ಮೆಥಡ್ ಹೇಳ್ತಿರೋದು. ಸೊ ಆಮೇಲೆ ಬೆಳ್ಳುಳ್ಳಿ, ಶುಂಠಿನೂ ಹಾಕ್ಕೊತೀನಿ ನಾನು. ಆಮೇಲೆ ಟೊಮ್ಯಾಟೊ, ಆಮೇಲೆ ಈರುಳ್ಳಿ, ಇಷ್ಟನ್ನು ಹಾಕ್ಕೊಂಡೆ. ಹಾಗೆ ಇಲ್ಲಿ ಏನು ನೆನೆಸಿಟ್ಟಿರುವಂತಹ ತುವರ್ ದಾಲ್ ಇದೆಯಲ್ಲ, ಅದನ್ನು ಕುಕ್ಕರಿಗೆ ಹಾಕ್ತಿದ್ದೀನಿ. ಹಾಗೆ ತುಂಬ ಜಾಸ್ತಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ನೀರನ್ನು ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ಅಂದರೆ ಸಿಟಿ ಎಲ್ಲ ಆದಮೇಲೆ ಹಾಕೊಬೋದು. ಇವಾಗಲೇ ಜಾಸ್ತಿ ನೀರು ಹಾಕಿದ್ರೆ ನೀರು ಥರ ಆಗೋಗುತ್ತೆ. ಸೊ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಲಿ ಇರಲಿ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಬೇಕು. ಸೊ ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ. ಸೊ
ಸೊ ಮತ್ತೆ ಇನ್ನೊಂದು ಬೌಲ್ ನೀರು ಹಾಕ್ಕೊತಾ ಇದ್ದೀನಿ. ಓಕೆ, ಇಷ್ಟು ಸಾಕು. 2 ಬೌಲ್ ನೀರು ಹಾಕ್ಕೊಂಡೆ ಇದರಲ್ಲಿ. ಆ್ಯಂಡ್ ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಚಮಚ, ಅರ್ಧನೂ ಅಲ್ಲ, ಸ್ವಲ್ಪ 1/4 ಚಮಚ ಹಾಕ್ಕೊಡೋದು. ನಾನು ಜಾಸ್ತಿ ಹಾಕಲ್ಲ ಅರಿಶಿನ. ಎಲ್ಲ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೊ ಇದನ್ನು ಇವಾಗ ಸ್ಪೂನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಿಕ್ಸ್ ಮಾಡೋಣ. ಸೊ ನೋಡಿ, ಹೀಗಾಗಿದೆ. ಇದನ್ನು ಇವಾಗ ನಾವು ಗ್ಯಾಸಲ್ಲಿ ಇಟ್ಕೊಳ್ಳೋಣ. ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡಬೇಕಾದ್ರೆ ನನ್ನ ಗಂಡ ಅವ್ರು ಹೇಳಿದರು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ, ಏನು ಕ್ಯಾಮ್ರಾ ಆ್ಯಂಗಲ್ ಹಿಡಿತೀನಿ, ಮತ್ತು ಬೇಳೆ ಸಾರು ನಾನು ಮಾಡ್ತೀನಿ, ಮತ್ತು ಬೀನ್ಸ್ ಪಲ್ಯ ನೀನು ಮಾಡು ಅಂತ ಅಂದಿದ್ರು. ಆಮೇಲೆ ಮಗು ತುಂಬ ಹಠ ಮಾಡ್ತಿದ್ಲಿ ಇವತ್ತು. ಸೊ ಕೆಲಸ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ, ವ್ಲಾಗ್ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ. ಸೊ ಮಗುನ ಕರ್ಕೊಂಡು ಹೊರಗಡೆ ಒಂದು ರೌಂಡ್ ಹೋಗಿ ಬರ್ತೀನಿ, ನನಗೂ ಮನೇಲಿ ಇದ್ದು ಬೇಜಾರಾಗಿದೆ ಬೆಳಗ್ಗೆಯಿಂದ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿನ್ನ ಜೊತೆ ಸೇರಿ ಕುಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಮಗುನ ಕರ್ಕೊಂಡು ಹೋದರು. ನಾನು 1:35 ಬನ್ನಿ ಅಂತ ಹೇಳಿದೆ. ಅವಳಿಗೆ ಸ್ವಲ್ಪ ಫ್ರೂಟ್ಸ್ ತಿನ್ನಿಸಿದ್ದೀನಿ. ಅವಳಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನಿಸಿ ಅವ್ರ ಜೊತೆ ಕಾರಲ್ಲಿ ಕಳಿಸಿ, ಅವಳಿಗೆ ಹೊರಗಡೆ ಹೋಗೋದಂದ್ರೆ ತುಂಬ ಇಷ್ಟ. ಸೊ ಅವ್ರ ಜೊತೆ ಕಳಿಸಿದೆ. ಸೊ ಇದನ್ನೆಲ್ಲ ಈಗ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ. ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಈಗ ಅಷ್ಟರಲ್ಲಿ ಮತ್ತೊಂದು ಚಾಪ್ ಮಾಡೋದಕ್ಕಿದೆ. ಮೆಣಸಿನ್ಕಾಯಿ ನಾನಿಲ್ಲಿ 1 2 3 4 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 5 ಮೆಣಸಿನ್ಕಾಯಿನ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ಇಂಗು ಎಲ್ಲ ಹಾಕ್ತಾರೆ, ನಾನು ಹಿಂಗೆಲ್ಲ ಹಾಕಿಲ್ಲ ಇನ್ನು ಇದುವರೆಗೂ. ನಾನು ತುಂಬ ಸಿಂಪಲ್ಲಾಗಿ ಬೇಳೆ ಸಾರು ಮಾಡೋದು. ಸೊ ನನಗೆ ತುಂಬ ಪ್ರೊಫೆಷ್ನಲ್ ಆಗಿ ಬೇಳೆ ಸಾರೆಲ್ಲ ಮಾಡೋದಕ್ಕೆ ಬರಲ್ಲ. ಇದು ತುಂಬ ಈಸಿ ವೇ, ನನಗೆ ಕನ್ವೀನಿಯೆಂಟ್ ಅನ್ನಿಸ್ತು. ಸೊ ನಾನು ಇದೇ ಮೆಥಡ್ನೇ ಯಾವಾಗಲೂ ಟ್ರೈ ಮಾಡೋದು. ಹಿಂಗೆಲ್ಲ ಹಾಕಿ ಅಭ್ಯಾಸ ಇಲ್ಲ ನನಗೆ, ಅದು ಗೊತ್ತೂ ಇಲ್ಲ. ಸೊ ನಾನು ಒಗ್ಗರಣೆಗೆ ಜಸ್ಟ್ ಆಯಿಲ್, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಆಮೇಲೆ ಮೆಣಸಿನ್ಕಾಯಿ, ಮತ್ತೇನು ಒಂದು ಕೆಂಪು ಮೆಣಸು, ಇಷ್ಟು, ಮತ್ತು ಕರಿಬೇವು ಆ್ಯಕ್ಚುಲಿ ಇಲ್ಲ ಇವತ್ತು ಮನೇಲಿ, ಮಾರ್ಕೆಟಲ್ಲೂ ಇವತ್ತು ಇರಲಿಲ್ಲ, ನೋಡಿದ್ವಿ ಇರಲಿಲ್ಲ. ಸೊ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿ, ಅದು ವಿಜಿಲ್ ಆದಮೇಲೆ ನಾನು ಒಗ್ಗರಣೆನ ಅದಕ್ಕೆ ಹಾಕ್ತೀನಿ. ಅದಕ್ಕೆ ಹಾಕಾದ್ಮೇಲೆ ಆಮೇಲೆ ಹೇಳ್ತೀನಿ ಏನು ಮಾಡ್ತೀನಿ ಅಂತ. ಸೊ ಇದಿಷ್ಟ ಆಯ್ತು. ಇವಾಗ ನಾನು ನಾರ್ಮಲಿ ಬೇರೆಯವ್ರು ಎಷ್ಟು ಮಾಡ್ತಾರೆ ನಂಗೆ ಗೊತ್ತಿಲ್ಲ, ನಾನು ಕುಕ್ಕರಲ್ಲಿ ಆಲ್ಮೋಸ್ಟ್ 5 to 6 ಇಲ್ಲ 7 ವಿಸಿಲ್ ತನಕ ಮಾಡ್ತೀನಿ. ಯಾಕಂದರೆ ನನ್ನ ಮಗುಗೆ ದಾಲ್ ತುಂಬ ಗಟ್ಟಿ ಇದೆ ಅಂತ ಅನ್ನಿಸ್ಬಾರ್ದಲ್ವ, ನಮಗೆ ತಿನ್ನೋದಕ್ಕಾಗುತ್ತೆ, ಮಗುಗೆಲ್ಲ ಆಗುತ್ತೆ. ಅವಳಿಗೆ ಇನ್ನೂ ಹಲ್ಲು ಬಂದಿಲ್ಲ, ಅವಳು ಸ್ಟಿಲ್ 10 months ಆದರೂ ಅವಳಿಗೆ ಇನ್ನೂ ಹಲ್ಲು ಬಂದಿಲ್ಲ. ಸೊ ಆದಷ್ಟು ತುಂಬ ಮೆದುವಾಗಿರುವಂಥ ಫುಡ್ನ ಅವಳಿಗೆ ನಾನು ಕೊಡ್ತಾ ಇರೋದು. ಸೊ ಹಾಗಾಗಿ ನಾನು 7 ವಿಜಿಲ್ಸ್ ಮಾಡ್ತಾಯಿದ್ದೀನಿ. ಓಕೆ, ವಿಜಿಲ್ಸ್ ಆದಮೇಲೆ ಸಿಗೋಣ. ಸೊ ಕುಕ್ಕರ್ನ ವಿಜಿಲಿಗೆ ಇಟ್ಟಿದ್ದೀನಿ, ಮೆಣಸಿನ್ಕಾಯಿನ ಚಾಪ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ಹುಳಿ ಸ್ವಲ್ಪ ಹಾಕ್ತೀನಿ ನಾನು. ಟೊಮೆಟೊ ಅಲ್ಲದೆ ಸ್ವಲ್ಪ ಹುಳಿ ಇರಲಿ ಅಂತ
ಸ್ವಲ್ಪ ಹುಳಿ ನೀರನ್ನ ಮಾಡ್ಕೊತಿದ್ದೀನಿ. ಸ್ವಲ್ಪ ಒಂದು ಓಕೆ ಒಂದಿಷ್ಟು ಒಂದು ಸ್ವಲ್ಪ ಹುಳಿನ ತಗೊಂಡು ಬೌಲಿಗೆ ಹಾಕೊಳ್ಳೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಮ್ಯಾಶ್ ಮಾಡಬೇಕು 1 ಮಿನಿಟ್. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹುಳಿಗೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ನೀರು ಬಿಡಬೇಕಲ್ಲ, ಅದರ ಟೇಸ್ಟ್ ಬಿಡಬೇಕಲ್ಲ ನೀರು ಜೊತೆ. ಆ್ಯಕ್ಚುಲಿ ರಿಂಗ್ ಲೈಟ್ ಕೂಡ ಇದೆ ಲೈಟ್ ಜೊತೆ, ಬಟ್ ಇಲ್ಲಿ ಎಲ್ಲಿ ಕನೆಕ್ಟ್ ಮಾಡಲಿ ಲೈಟ್ಗೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ವಿತ್ ದ ಟ್ರೈಪಾಡ್ ಹೆಲ್ಪಲ್ಲಿ ಮಾಡ್ತಾ ಇರೋದು. ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಆ ಕಡೆ ಈ ಕಡೆ ಆಗ್ತಾಯಿದೆ. ಪರವಾಗಿಲ್ಲ, ಬಿಗಿನರ್ ಅಲ್ವಾ, ಹೋಗ್ತಾ ಹೋಗ್ತಾ ಕಲಿತೀನಿ. ಕ್ಯಾಮ್ರಾ ತೊಗೊಬೇಕು ಅಂತ ತುಂಬ ದೊಡ್ಡ ಆಸೆ ಇದೆ. ಹೋಪ್ ನಿಮ್ಮ ಸಪೋರ್ಟಿಂದಾಗಿ ತುಂಬ ಸಬ್ಸ್ಕ್ರೈಬರ್ಸ್ ತುಂಬ ಸಬ್ಸ್ಕ್ರೈಬರ್ಸ್, ಲೈಕ್ಸ್, ವ್ಯೂಸ್ ಎಲ್ಲ ಬಂದರೆ ಓಕೆ, ನನಗೇನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇನ್ನೂ ಒಳ್ಳೆ ಕ್ಲಾರಿಟಿಲಿ ಬರೋ ಹಾಗೆ ಒಳ್ಳೆ ಕ್ಯಾಮ್ರಾ ತೊಗೊಂಡು ಮಾಡಬೇಕು. ನಿಮ್ಮ ಸಪೋರ್ಟ್ ಇದ್ದರೆ. ಇಲ್ಲಾಂದರೆ ಚಲೇಗ ಫೋನಲ್ಲೂ ಆಗುತ್ತೆ, ನಡೆಯುತ್ತೆ. ನಂದು iPhone 13, ಬಟ್ ಯಾಕೋ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿದೆ, ಫ್ರಂಟ್ ಕ್ಯಾಮ್ರಾ ಅಷ್ಟು ನನಗೇನು ಇಷ್ಟ ಆಗಿಲ್ಲ. ಅದು ಬೇರೆ ಇಲ್ಲಿ ಒಳಗಡೆ ಲೈಟ್ ಸ್ವಲ್ಪ ಡಿಮ್ ಇರೋದ್ರಿಂದ ಅಷ್ಟೇನು ಚೆನ್ನಾಗಿ ಬರ್ತಾ ಇಲ್ಲ ಅನಿಸುತ್ತೆ ವಿಡಿಯೋ. ಸೊ ಈಗ ಹುಳಿ ನೀರು ಆಯಿತು. ಕೈ ವಾಶ್ ಮಾಡ್ಕೊಬೇಕು. ಇದನ್ನ ಚೊಲ್ತೀನಿ. ನನಗೇನೋ ಗೊತ್ತಿಲ್ಲ ಗೈಸ್, ಸುಮ್ಮನೆ ಕೂತಾಗ ತುಂಬ ಆಲೋಚನೆಗಳು, ತುಂಬ ಮನಸ್ಸಿಗೆ ನೋವು ಉಂಟನ್ನಾಗಿ ಮಾಡುತ್ತೆ. ಬಟ್ ಈ ಥರ ವ್ಲಾಗ್ ಇದು ನನ್ನ ತುಂಬ ಫೇವ್ರೆಟ್ ಹಾಬಿ. ವ್ಲಾಗ್ಸ್, ವಿಡಿಯೋ ಕ್ರಿಯೇಷನ್ಸ್, ಇಲ್ಲ ಕಾನ್ಸೆಪ್ಟ್ ರೀಲ್ಸ್, ಆ ಥರದ್ದೆಲ್ಲ ನಂಗೆ ತುಂಬ ಇಷ್ಟ. ಈಗ ಅಂತಲ್ಲ, ಆ್ಯಕ್ಚುಲಿ ರೀಲ್ಸ್ ಎಲ್ಲ ಅಂತ ಬರೋದು ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಏನಿಲ್ಲ ಅಂದರೂ ಒಂದು 4th ಸ್ಟ್ಯಾಂಡರ್ಡ್ 5th 6th ಇರ್ತಾನೆ ನಾನೊಂದು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ. ಅಂದರೆ ದೀಪಾವಳಿಗೋಸ್ಕರ ಲೈಕ್ ಪಟಾಕಿನ ಯೂಸ್ ಮಾಡಬಾರ್ದು, ಅದರಿಂದ ಏನೆಲ್ಲ ಹಾರ್ಮ್ಸ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಬಟ್ ನಂಗೆ ಇಷ್ಟೆಲ್ಲ ಐಡಿಯಾ ಇರಲಿಲ್ಲ, ಲೈಕ್ ಫೇಸ್ ತೋರಿಸ್ಬೇಕು ಹಾಗೆ ಹೀಗೆ ಅಂತ ನಂಗೆ ಐಡಿಯಾನೂ ಇರಲಿಲ್ಲ. ಪಕ್ಕದ ಮನೆ ಹುಡುಗನ ಜೊತೆ, ನನ್ನ ಕಸಿನ್ ಜೊತೆ, ನನ್ನ ತಂಗಿ ಜೊತೆ ಎಲ್ಲರೂ ಸೇರಿಕೊಂಡು ಒಂದು ವಿಡಿಯೋ ಮಾಡಿದ್ವಿ ಕುಂದಾಪುರ ಲ್ಯಾಂಗ್ವೇಜಲ್ಲಿ. ಅದನ್ನು ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡಿದ್ದೆ. ಅಂದರೆ ಗೊತ್ತಿರಲಿಲ್ಲ, ಒಟ್ಟು ಮಾವಂದು ಅಕೌಂಟ್ ಇತ್ತು, ಅವ್ರ ಮಾವನ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ದೆ. ತುಂಬ ಕೆಟ್ಟದಾಗಿ ಬಂದಿತ್ತು, ಬಟ್ ಎಲ್ಲರೂ ಅದಕ್ಕೆ ಪ್ರಶಂಸೆ ಕೊಟ್ಟರು. ಇಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾಳೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ. ಬಟ್ ಫೇಸಲ್ಲಿ ಏನೂ ತೋರಿಸಿರ್ಲಿಲ್ಲ. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ನಂಗೆ ಅದು ಹೇಗೆ ಡಿಲೀಟ್ ಮಾಡಬೇಕಂತ ಗೊತ್ತಾಯಿತು, ಡಿಲೀಟ್ ಮಾಡಿದೆ. ವೀಡಿಯೋಸ್ ಇದೆ, ಬಟ್ ಇವಾಗಲೂ ಇದೆ ವಿಡಿಯೋ ನನ್ನ ಹತ್ರ. ಆದರೆ ಈಗಿನ ಪರಿಸ್ಥಿತಿ ಏನಂದರೆ, ಈಗ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಟ್ಟರು ಇವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಯಾಕೆ ವೀಡಿಯೋಸ್ ಮಾಡ್ತಾಳೆ ಅಂತ ಹೇಳ್ತಾರೆ. ಅವಾಗ ಮಾಡಿದಾಗ ವಾವ್ ಅಂತಿದ್ರು, ಇವಾಗ ಅದನ್ನೇ ಮಾಡಿದ್ರೆ ವ್ಯಾಕ್ ಅಂತಿದ್ದಾರೆ. ನಂಗೆ ಗೊತ್ತಿಲ್ಲ ಯಾಕಂತ, ಐ ಡೋಂಟ್ ನೋ. ಬಟ್ ಇದೆಲ್ಲ ಮಾಡಿದಾಗ ನನಗೇನೋ ಒಂಥರ ಹೋಪ್, ನಾನೇನೋ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಏನೋ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ, ಕಾಮಾಗಿರ್ತೀನಿ, ಎಲ್ಲದನ್ನೂ ಮರಿತೀನಿ. ಮದುವೆ, ಮಗು ಇದೆಲ್ಲ ಮರೆತು ನನ್ನದೇ ಪ್ರಪಂಚ, ನನ್ನದೇ ಕೆಲಸ ಅಂತ ತುಂಬ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಂಗೆ ತುಂಬ ಇಷ್ಟ ಆಗುತ್ತೆ, ವ್ಲಾಗಿಂಗ್ಸ್ ಎಲ್ಲ. ಸೊ ಇದು ಸಿಟಿ ಆಗಲಿ, ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಸೊ ಆಯಿತು, ಸಿಟಿ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ. ಸೊ ಈಗ ಇದರಲ್ಲಿ ಒಗ್ಗರಣೆ ಹಾಕೋದು ತೊಳೆದಿಟ್ಟಿದ್ದೀನಿ. ಆ್ಯಂಡ್ ಈಗ ಗ್ಯಾಸ್ ಹೋಯ್ತಾ, ಅಂದರೆ ಸಿಟಿ ಹೋಯ್ತಾ ನೋಡೋಣ, ಆವಿ. ಸೊ ಹೋಗಿದೆ ನೋಡೋಣ. ಸೊ ನಿಮಗೆ ತೋರಿಸ್ತೀನಿ ಹಾಗೆ ನೋಡಿ, ಈ ಥರ ಆಗಿದೆ. ಸೊ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡುವ. ಸೌಟು ಓಕೆ.
ಆ್ಯಕ್ಚುಲಿ ಒಂದು ಸ್ವಲ್ಪ ನೀರು ಜಾಸ್ತಿ ಆಯ್ತು ಈ ಸಲ. ಅಂದರೆ ಫಸ್ಟಿಗೆ ಗೊತ್ತಾಗಲಿಲ್ಲ ಹಾಕಬೇಕಾದ್ರೆ, ಆವಾಗ ಜಾಸ್ತಿ ಇತ್ತು ಅನ್ನಿಸ್ತು. ಇದು ಪಾಲಕ್ಕಿಂದಾಗಿ. ಈಗ ಓಕೆ, ಪರವಾಗಿಲ್ಲ. ನೀರು ಹಾಕದೇ ಇದ್ದರೆ ಆಯಿತು. ನೋಡಿ, ಈ ಥರ ಅರಿಶಿನ ಕಲರಿಗೆ ಬಂದಿದೆ. ಸೊ ಓಕೆ, ಇದು ರೆಡಿಯಾಗಿದೆ. ಇದನ್ನು ಈಗ ನನ್ನ ಮಗುಗೆ ಸ್ವಲ್ಪ ತೆಗೆದಿಟ್ಕೋಬೇಕು. ವಾಶ್ ಮಾಡ್ಕೊತೀನಿ. ಇದರಲ್ಲಿ ಸ್ವಲ್ಪ ಮಗುಗೆ ಸೈಡಲ್ಲಿ ಇಟ್ಕೊತೀನಿ. ಸೊ ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ ಇದು ಆ್ಯಕ್ಚುಲಿ ತುಂಬ ಅಂದರೆ ದೊಡ್ಡದಿದೆ ನಮ್ಮ ಮನೆ ಗ್ಯಾಸ್. ಸೊ ಅದು ಕರೆಕ್ಟಾಗಿ ನಿಲ್ಲಲ್ಲ. ಅದನ್ನು ನಿಲ್ಲಿಸ್ಬೇಕು ನಾವು ಈ ಥರ. ಓಕೆ, ನಾನು ಅಡುಗೆಗೆ ಜಾಸ್ತಿ ಊರಿಂದ ಮಾಡಿರೋ ಕೊಕೊನಟ್ ಆಯಿಲ್ನೇ, ಅಂದರೆ ಕಾಯಿ ಹಾಕಿ ಫ್ರೆಶ್ ಆಗಿರೋ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡೋದು. ಬೇರೆ ಹೊರಗಡೆ ಎಣ್ಣೆ ಯೂಸ್ ಮಾಡಲ್ಲ. ಊರಿಂದ ತಂದಿರೋ ಎಣ್ಣೆ ಇದು, ಮಿಲ್ಲಿಂದ ಮಾಡಿಸ್ಕೊಂಡು ತಂದಿರೋ ಎಣ್ಣೆ. ಹೆಲ್ತ್ಗೂ ಒಳ್ಳೇದಲ್ವಾ. ಸೊ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕಾಯಿ ಮೆಣಸಿದೆ. ಹಾಗೆ ಒಂದು ಕೆಂಪು ಮೆಣಸು, ಇಲ್ಲ ಒಣ ಮೆಣಸು ಅಂತಾರೆ ಇದು. ಓಕೆ, ಈಗ ಬಿಸಿಯಾಗಿದೆ. ಸ್ವಲ್ಪ ಚಿಟಿಕೆ ಜೀರಿಗೆ, ಹಾಗೆ ಸ್ವಲ್ಪ ಸಾಸಿವೆ, ಸ್ಲೋ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಈ ಥರ ತುಂಡು ಮಾಡಿಬಿಟ್ಟು ಎಣ್ಣೆಗೆ, ಕಾಯ್ತಿರೋ ಎಣ್ಣೆಗೆ ಹಾಕೋಣ ಒಣ ಮೆಣಸನ್ನ. ಆಮೇಲೆ ಮೆಣಸು ಏನಿದೆಯಲ್ಲ, ಹಸಿಮೆಣಸನ್ನ ಹಾಕೋದು. ಸೊ ಕರಿಬೇವು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಓಕೆ, ಈಗ ಕರೆಕ್ಟಾಗಿದೆ. ಇನ್ನು ಸಾಂಬಾರಿಗೆ ಹಾಕಬೇಕಷ್ಟೆ. ನನಗೆ ಈ ಕಡೆ ಗ್ಯಾಸ್ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ. ಸೊ ನಾನು ಆಲ್ಮೋಸ್ಟ್ ಈ ಕಡೆ ಸೈಡ್ನೇ ಪ್ರಿಫರ್ ಮಾಡೋದು ಜಾಸ್ತಿ. ಸೊ ಇದನ್ನ ಆನ್ ಮಾಡಿಕೊಂಡು ಇದೇನಿದೆಯಲ್ಲ ಇದನ್ನ ಹೀಗೆ ಹಾಕೋದು. ಆಮೇಲೆ ಈ ಥರ ಕಲಸಿ ಸ್ವಲ್ಪ ಹುಳಿ ನೀರನ್ನು ಹಾಕೋಣ. ಈ ಕಡೆ ಎಲ್ಲ ಬೆಲ್ಲನೂ ಹಾಕ್ತಾರೆ, ಸ್ವಲ್ಪ ಒಂದು ತುಂಡು ಬೆಲ್ಲ ಹಾಕ್ತಾರೆ. ನಾನಿನ್ನೂ ಬೆಲ್ಲ ಎಲ್ಲ ಹಾಕಿಲ್ಲ, ನನಗೇನಂತ ಇಷ್ಟ ಆಗಿಲ್ಲ. ತುಂಬ ಖಾರ ಆದಾಗ ಮಾತ್ರ ನಾನು ಕೆಲವೊಮ್ಮೆ ಬೆಲ್ಲ ಹಾಕಿದ್ದೀನಿ, ಬಟ್ ಇದು ಓಕೆ. ಸೊ ಹುಳಿ ನೀರನ್ನು ಹಾಕಾಯಿತು. ಇನ್ನೇನಿದ್ರು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಬೇಕಾದರೆ ಮೆಣಸು ಹುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ನ ಹಾಕ್ತೀನಿ ನಾನು. ಕೆಂಪು ಮೆಣಸು ಹಾಕಲ್ಲ, ಕೆಂಪು ಮೆಣಸಿನ ಖಾರದ ಪುಡಿ ಹಾಕಲ್ಲ, ಪೆಪ್ಪರ್ ಪೌಡರ್ ಹಾಕೋದು. ಸೊ ನೋಡುವ ಹೇಗಾಗಿದೆ ಅಂತ. ವೈಟ್ ರೈಸಿಗೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಬೇಳೆ ಸಾರು ಹಾಕ್ಕೊಂಡು ತಿಂದರೆ ಇರೋ ಮಜಾ ಸೂಪರ್ ಆಗಿರುತ್ತೆ. ಐ ಲವ್ ಬೇಳೆ ಸಾರು, ಅದು ತುಪ್ಪದ ಜೊತೆ. ವಾವ್, ಅದ್ರ ಟೇಸ್ಟೇ ಬೇರೆ. ತುಪ್ಪದ ಜೊತೆ ಹಾಕೊಂಡು ತಿಂದರೆ ಅದ್ರ ಟೇಸ್ಟೇ ಬೇರೆ. ಹಿಂಗೆ ತಿನ್ನೋದಕ್ಕೂ ತುಪ್ಪದ ಜೊತೆ ಹಾಕೊಂಡು ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೋಡಿ, ಟ್ರೈ ಮಾಡಿ, ತುಪ್ಪದ ಜೊತೆ ಚೆನ್ನಾಗಾಗುತ್ತೆ.
ಹ್ಞೂ ಸೊ ಉಪ್ಪು ಹೆಂಗೂ ಹಾಕಲೇಬೇಕು, ಕಮ್ಮಿ ಆಗಿತ್ತು ಆವಾಗ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಇನ್ನೂ ಸಾರು ನೀರಾಗಿದೆ, ದಪ್ಪ ಆಗಬೇಕು ಅಂತ ಅಂದರೆ ಜಾಸ್ತಿ ಹೊತ್ತು ಬಾಯ್ಲ್ ಮಾಡಿ ಅದನ್ನ ಅಷ್ಟೇ. ಆಮೇಲೆ ಸ್ವಲ್ಪ ತಣ್ಣಗಾಗಿ ಮುಚ್ಚಿಟ್ಟಾಗ ತನ್ನಂಗೆ ಅದು ಸ್ವಲ್ಪ ಹಾರ್ಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಅಂದರೆ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ. ನೋಡೋಣ ಖಾರ ಎಲ್ಲ ಹೇಗೆ ಬಂದಿದೆ ಅಂತ. ವಾವ್, ಪ್ರಾಮಿಸ್ ನಾನು ಅನ್ಕೊಂಡಿದ್ಕಿಂತ ಚೆನ್ನಾಗೇ ಬಂದಿದೆ. ನಾನು ನೀರು ಜಾಸ್ತಿ ಆಯ್ತಲ್ಲ, ಚೆನ್ನಾಗಿ ಆಗಲ್ವೇನೋ ಅನ್ಕೊಂಡಿದ್ದೆ. ಸಚ್ ಸೀರಿಯಸ್ಲಿ ವಾವ್, ತುಂಬ ಟೇಸ್ಟಿ. ಕೆಲವೊಂದ್ಸಲ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕಿತ್ತು ಅನ್ಸತ್ತೆ, ಶೆಫ್ ಆಗಬೇಕಿತ್ತು ಅನ್ಸತ್ತೆ. ಮನೇಲಿ ಹೋಗ್ಲಿಲ್ಲ ಅಂದ್ರು ನಾನು ಮಾಡ್ಕೊಂಡಿರೋ ಅಡುಗೆ ನಾನೇ ಟೇಸ್ಟ್ ಮಾಡಿಬಿಟ್ಟು ನಳಮಹಾರಾಜನ ಮಗಳು ಥರ ಫೀಲ್ ಮಾಡ್ತೀನಿ ನಾನು ಒಂದೊಂದ್ಸಲ. ಆ್ಯಕ್ಚುಲಿ ನಮ್ಮಪ್ಪ ನಳಮಹಾರಾಜನೇ, ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮ ಪಪ್ಪ, ನಮ್ಮಮ್ಮನಿಗಿಂತನೂ ಜಾಸ್ತಿ ಅಂತ ಹೇಳಲ್ಲ. ಆ್ಯಕ್ಚುಲಿ ನಮ್ಮಮ್ಮ ತುಂಬ ಚಂದ ಅಡುಗೆ ಮಾಡ್ತಾರೆ. ನನ್ನ ಪಪ್ಪ ಮಾಡೋ ಬಿರಿಯಾನಿ ಅಂದರೆ ನಂಗೆ ತುಂಬ ಇಷ್ಟ. ಅಮ್ಮ ಮಾಡೋ ಪ್ರತಿಯೊಂದು ಐಟಮ್ಸ್ ಇಷ್ಟ. ಅವಳ ಥರ ಅಡುಗೆ ಇನ್ಯಾರೂ ಮಾಡಿಲ್ಲ. ನಾನು ಆ್ಯಕ್ಚುಲಿ ಬಿರಿಯಾನಿ ಎಲ್ಲ ಹೊರಗಡೆ ಹೋಟ್ಲಲ್ಲಿ ತಿನ್ನೋದೇ ಇಲ್ಲ, ನನಗೆ ಇಷ್ಟನೇ ಆಗಲ್ಲ. ನಮ್ಮಮ್ಮ ಮಾಡಿರೋ ಅಥವಾ ನಮ್ಮ ಪಪ್ಪ ಮಾಡಿರೋ ಬಿರಿಯಾನಿ ವಾವ್ 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 ವಾವ್. ಸೊ ನನ್ನ ಸಾಂಬಾರಿಗೆ ಇನ್ನೊಂದ್ಸಲ ಟೇಸ್ಟ್ ನೋಡಿಬಿಡೋಣ. ಓಕೆ, ಎಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಆಯಿತು, ಸ್ವಲ್ಪ ಸ್ಪೈಸ್ ಆಗಲಿ ಅಂತ. ಓಕೆ, ನನ್ನ ಗಂಡ ಮಗುನ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ. ಇನ್ನೇನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಫೋನ್ ಮಾಡಿದ್ರು, ಆಯ್ತಾ ಅಡುಗೆ ಅಂತ. ಸೊ ಅಡುಗೆ ಆಗಿದೆ, ಇನ್ನೇನು ಬಂದು ಬ್ಯಾಟಿಂಗ್ ಒಂದು ಮಾಡೋದು ಬಾಕಿ ಇದೆ ಅಷ್ಟೇ. ಪರ್ಫೆಕ್ಟ್. ಒಂದು ಕಾಳು ಉಪ್ಪು ಜಾಸ್ತಿ ಆಗಿಲ್ಲ, ಒಂದು ಕಾಳು ಖಾರನೂ ಜಾಸ್ತಿ ಆಗಿಲ್ಲ, ಹುಳಿನೂ ಜಾಸ್ತಿ ಆಗಿಲ್ಲ. ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್, 10 out of 10. ಸೊ ನನ್ನ ಅಡುಗೆ ಮುಗೀತು, ಸಾಕು, ಆಫ್ ಮಾಡೋಣ. ಸಾಂಬಾರು ನೋಡಿ ಹಿಂಗೆ ಬಂದಿದೆ. ಸೊ ಸಾರು ಈ ಥರ ಬಂದಿದೆ, ನಾನು ನಿಮಗೆ ತೋರಿಸ್ತೀನಿ, ವೇಟ್. ಓಕೆ ನೋಡಿ, ಸಾರು ಈ ಥರ ಬಂದಿದೆ ಆಲ್ರೆಡಿ. ಆ್ಯಂಡ್ ನಾನು ರೆಡಿ ಇದೆ. ಇನ್ನೇನು ನಾವು ಊಟ ಮಾಡೋದೊಂದೇ ಬಾಕಿ ಇರೋದು. ಸೊ ಊಟ ಸ್ಟಾರ್ಟ್ ಮಾಡಿದೆ. ಏನು ಹೇಳೋಣ, ಅದು ಸುಖವ ಊಟ ತುಂಬ ಚೆನ್ನಾಗಿದೆ. ವಾವ್. ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶಿವರಾತ್ರಿ ಸ್ಪೆಷಲ್ ಬೇಳೆ ಸಾರು. ನೀವು ಟ್ರೈ ಮಾಡಿ ನನ್ನ ರೆಸಿಪಿನ, ತುಂಬ ಚೆನ್ನಾಗಿದೆ. ಅಲ್ಲ, ಬೇಳೆ ಸಾರು ಎಲ್ಲರೂ ಮಾಡ್ತಾರೆ, ಬಟ್ ನಾನು ಮಾಡೋ ಥರ ಬೇರೆ. ಇಷ್ಟ ಇದ್ದರೆ ಮಾಡಿ. ನಾನು ಆ್ಯಕ್ಚುಲಿ ಪಾಲಕ್ಕೆಲ್ಲ ಹಾಕಿ ಮಾಡೋದು. ಆ್ಯಂಡ್ ನಾನು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಹಾಕಲ್ಲ, ಯಾಕಂದ್ರೆ ನಂಗೆ ಅದು ಟೇಸ್ಟ್ ಇಷ್ಟ ಆಗಲ್ಲ. ಅದನ್ನು ಸಿಟಿ ಮಾಡಬೇಕಾದ್ರೆ ಕುಕ್ಕರ್ಗೆ ಹಾಕಿ ಎಲ್ಲನೂ ಒಟ್ಟಿಗೆ ಬೇಯಿಸೋದು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಇಷ್ಟ ಆಗದೆ ಇರೋರು ಆ್ಯಸ್ ಯೂಶುವಲ್ ಸ್ಕಿಪ್ ಮಾಡಿ. ಬಾಯ್.